ಜೀವನದಲ್ಲಿ ಮೇಲೆ ಬರಬೇಕು, ನಾವು ಚೆನ್ನಾಗಿ ಜೀವನ ಮಾಡಬೇಕೆಂಬ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತದೆ. ಆದರೆ ಆ ಆಸೆಯನ್ನು ಈಡೇರಿಸುವಂತಹ ಶಕ್ತಿ ಮಾತ್ರ ಕೆಲವರಲ್ಲಿ ಮಾತ್ರ ಕಂಡುಬರುತ್ತದೆ. ಯಾಕಂದರೆ ಕೆಲವರಿಗೆ ನಾವು ಮಾಡುವಂಥ ಕೆಲಸ ಸರಿಯಾಗಿದೆಯೇ? ನಾವು ಗುರಿ ಮುಟ್ಟಲು ಸಾಧ್ಯವಾಗುತ್ತದೆಯೇ? ಎಂಬುದನ್ನು ಅನುಮಾನ ಬರುತ್ತೆ. ನೆಗೆಟಿವ್ ಚಿಂತೆಗಳು ಅವರ ಮನಸ್ಸಿನಲ್ಲಿ ಯಾವಾಗಲೂ ಇರುತ್ತೆ. ನನ್ನಿಂದ ಸಾಧ್ಯವಿಲ್ಲ, ಸಾಧ್ಯವಾಗದು, ಅದು ಮಾಡೋಕ್ಕಾಗೋದಿಲ್ಲ. ಬೇರೆ ಯಾರು ಇನ್ನೊಬ್ಬರು ಅವ್ರ ಜೊತೆಯಲ್ಲಿ ಸೇರಿಕೊಂಡು ಹೇಳಿಬಿಟ್ರೆ ಅವನು ಆ ಕೆಲಸಕ್ಕೆ ಹೋಗುವುದಿಲ್ಲ. ಯಾಕಂದರೆ ಅವನೇ ಅಲ್ಲಿ ನೆಗೆಟಿವ್ ಚಿಂತೆ ಬಂತು. ಆ ನೆಗೆಟಿವ್ ಚಿಂತೆಯಿಂದ ಅವನ ಕೆಲಸ ಮಾಡೋದಿಲ್ಲ. ಹಿಂದೆ ಒಂದು ಒಂದು ಬಾವಿಯಲ್ಲಿ 3 ಕಪ್ಪೆಗಳಿದ್ದು. 3 ಕಪ್ಪೆಗಳು ಆಗಿದ್ದ ಅವಕ್ಕೆ ಮೇಲೆ ಹೋಗಬೇಕು, ಪ್ರಪಂಚ ನೋಡಬೇಕೆಂಬ ಆಸೆ ಇತ್ತು. ಅದಕ್ಕೆ 1ನೇ ಕಪ್ಪೆ ಮೇಲಕ್ಕೆ ಜಿಗೀತು, ಆಗಲಿಲ್ಲ. ಹಲವು ಸಲ ಜಿಗೀತು, ಆಗಲಿಲ್ಲ. ಅದು ಕೆಳಗೆ ಬಿದ್ದು ಅಲ್ಲೇ ಉಳ್ಕೊಂಬಿಡ್ತು. ನನ್ನಿಂದ ಆಗೋದಿಲ್ಲ ಎಂಬ ನೆಗೆಟಿವ್ ಚಿಂತೆಯಲ್ಲೇ ಅದು ಅಲ್ಲಿ ಬಿಡ್ತು. 2ನೇ ಕಪ್ಪೆಯು ಅದನ್ನೇ ಮಾಡಿ ಜಿಗೀತು ಜಿಗೀತು, ಆಗಲಿಲ್ಲ, ಮೇಲಕ್ಕೆ ಬರಲು ಆಗಲಿಲ್ಲ. ನಿನ್ನಿಂದ ಆಗಲ್ಲ ಕಣೋ, ಆಗಲ್ಲ ಕಣೋ ಅಂತ 1ನೇ ಕಪ್ಪೆ ಹೇಳಿ ಅದು ಸಹ ನಿರಾಸೆಯಿಂದ ಇಲ್ಲ, ನನಗೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅದು ಅಲ್ಲೇ ಬಿದ್ದುಬಿಡ್ತು. ಇಬ್ಬರಿಗೆ ನಿರಾಸೆ. ಒಬ್ಬೊಬ್ಬರಿಗೆ ನಿನ್ನಿಂದ ಆಗಲ್ಲ, ನಿನ್ನಿಂದ ಆಗಲ್ಲ, ಆಗೋದಿಲ್ಲ ಅಂತ ಹೇಳಿ ಆಗೋದೇ ಇಲ್ಲ. ಕೊನೆಯ 3ನೇ ಕಪ್ಪೆ ಜಿಗೀತು, ನಾನು ಹೆಂಗಾದರೂ ಮೇಲೆ ಹತ್ತಲೇಬೇಕು ಎಂಬ ಹಠದಿಂದ ಜಿಗೀತು ಜಿಗೀತು. ಕೆಳಗಿದ್ದವ್ರು ಏಯ್ ಬೇಡ ಬೇಡ, ನಿನ್ನಿಂದ ಆಗಲ್ಲ, ನಮ್ಮಿಂದ ಆಗಿದ್ಮೇಲೆ ನಿನ್ನಿಂದೆಲ್ಲ ಆಗುತ್ತೆ, ಆಗಲ್ಲ ಆಗಲ್ಲ ಅಂತ ಕೂಗಿ ಹೇಳ್ತಾನೆ ಇತ್ತು. ಆದರೂ ಆ ಕಪ್ಪೆ ಮೇಲಕ್ಕೆ ಜಿಗಿದು 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 ಮೇಲೆ ಬಂದು ವಿಶಾಲವಾದ ಪ್ರಪಂಚವನ್ನು ನೋಡಿದಾಗ ಅದಕ್ಕೆ ತುಂಬ ಸಂತೋಷವಾಯಿತು. ಹಾಗಾದರೆ ಇದಕ್ಕೆ ಯಾಕೆ ನೆಗೆಟಿವ್ ಚಿಂತೆ ಬರಲಿಲ್ಲ? ಅವರೆಲ್ಲ ಹೇಳಿದ್ರಲ್ಲ, ಮೇಲೆ ಹತ್ತಬೇಡ, ಮೇಲಕ್ಕೆ ಹೋಗಬೇಡ, ನಿನ್ನಿಂದ ಆಗಲ್ಲ ಅಂತ. ಆದರೆ ಆ ಕಪ್ಪೆಗೆ ಕಿವಿ ಕೇಳಿಸುತ್ತಿರಲಿಲ್ಲ, ಅದು ಕಿವಿಡ ಆಗಿತ್ತು. ಯಾಕಂದರೆ ಆ ಕಪ್ಪೆಗಳ ಮಾತು ಅದಕ್ಕೆ ಕೇಳಿಸಿಲ್ಲ. ಆದುದರಿಂದ ಅದು ಪಾಸಿಟಿವ್ ಚಿಂತೆಯಲ್ಲೇ ಮೇಲೆತ್ತಿ ಅದು ಗುರಿಯನ್ನು ಮುಟ್ಟಿತು. ಹಾಗೆಯೇ ಪ್ರತಿಯೊಬ್ಬರು ಬೇಕಾಷ್ಟು ಜನ ನಿಮ್ಮನ್ನು ನಿರುತ್ಸಾಹಪಡಿಸುವಂಥ ಜನರಿರ್ತಾರೆ. ಆ ನಿರುತ್ಸಾಹವನ್ನು ಮಾತನ್ನು ಕೇಳದೆ ನೀವು ಕಿವುಡರಾಗಿದ್ದರೆ ಮಾತ್ರ ನೀವು ಗುರಿಯನ್ನು ಮುಟ್ಟಲು ಸಾಧ್ಯ. ಯಾಕಂದರೆ ಕಷ್ಟಪಡಬೇಕು, ಶ್ರಮ ಪಡಬೇಕು. ಬೇರೆಯವರ ಮಾತನ್ನು, ಅವರು ನಿರುತ್ಸಾಹವಾಗಿ ಹೇಳುವಂಥ ಮಾತುಗಳನ್ನು ನಾವು ಯಾವತ್ತೂ ಕಿವಿ ಹಾಕಿಕೊಳ್ಳಬಾರದು. ನಾವು ಧೈರ್ಯವಾಗಿ ಮುನ್ನುಗ್ಗಿ ಹೋದರೆ ನಾವು ನಮ್ಮ ಗುರಿಯನ್ನು ತಲುಪಲು ಸಾಧ್ಯ ಎಂಬುದು ಈ ಕಥೆಯ ಸಾರಾಂಶ. ಇಂತಹ ಮತ್ತೊಂದು ಕಥೆಯೊಂದಿಗೆ ಮತ್ತೆ ಬರುತ್ತೇನೆ.